ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ಸೊ ನೀವು ನೋಡ್ತಿದ್ದೀರಾ ನನ್ನ ಮುಂದೆ ಇದೆ ರಿವರ್ ಇಂಡಿ. ಸಾರಿ ಅಲ್ಲ, ಸೈಡಿಂದ ನೋಡಿದ್ರೆ ರಿವರ್ ಇಂಡಿ ಥರನೇ ಕಾಣಿಸುತ್ತೆ. ಬಟ್ ಇದು ಯಮಹಾ ಅವ್ರದ್ದು EC06 ಅಂತ. ಹೊಸದಾಗಿ ಲಾಂಚ್ ಮಾಡಿರೋಂಥ ಎಲೆಕ್ಟ್ರಿಕ್ ಸ್ಕೂಟರ್ ಇದು. ನೀವು ಯಮಹಾದಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ, ಯಮಹಾ FZ ಇಂದ ಹಿಡಿದು R1 ತನಕ ಒಂದೇ ಥರ ಕೀ ಬರುತ್ತೆ. ಬಟ್ ಇದರಲ್ಲಿ ನೋಡಿ ಎಷ್ಟು ಪ್ರೀಮಿಯಮ್ ಆಗಿದೆ ಇದೊಂಥರ ಕೀ ಅಂದರೆ. ಸಖತ್ತಾಗಿದೆ ಈ ಕೀ, ನನಗೆ ತುಂಬ ಇಷ್ಟ ಆಯಿತು. ಯಾವುದು ಅದು ಎಷ್ಟು ಲಕ್ಷ ಕೊಟ್ಟು ತೊಗೊಂಡ್ರು ಗಾಡಿ ನಿಮಗೆ ಒಂದೇ ಥರ ಕೀ ಕೊಡ್ತಾಯಿದ್ರು. ಬಟ್ ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಇದರಲ್ಲಿ ಕೀ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕೀ ಹಾಕ್ಬಿಡೋಣ. ನಿಮಗೆ ಮುಂದೆಯಿಂದ ನೋಡಿದ್ರೆ ರಿವರ್ ಇಂಡಿ ಥರ ಅನಿಸಲ್ಲ, ಯಾಕಂದರೆ ಅವ್ರದ್ದು ಬಂದು 2 ಕ್ಯೂಬ್ಸ್ ಥರ ಬರುತ್ತೆ ಇಲ್ಲಿ ಹೆಡ್ಲೈಟ್ಗೆ. ಸೊ ಇದರಲ್ಲಿ ಆ ಥರ ಮಾಡಿಲ್ಲ, ಸಖತ್ ಕ್ಲೀನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಯಮಹಾದವರು. ಇದು ರಿವರ್ ಇಂಡಿ ಅವ್ರ ಜೊತೆ ಕೊಲಾಬ್ರೇಷನ್ ಆಗಿ ಬಂದಿರೋಂಥ ಯಮಹಾದು ಬೈಕು. ಸೊ ನಿಮಗೆ ರಿವರ್ ಇಂಡಿಗೂ EC06ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೋಗ್ತಾ ಹೇಳ್ತೀನಿ ಫಸ್ಟು. ಸೊ ಫಸ್ಟ್ ಆಫ್ ಆಲ್ ಲುಕ್ಸ್ ಅಂತ ಬಂದರೆ ರಿವರ್ ಇಂಡಿದಲ್ಲಿ ತುಂಬ ಬಲ್ಕಾಗಿದೆ ಗಾಡಿ ಅದು. ಆಮೇಲೆ ಅದು ನೋಡೋಕ್ಕೆ ಒಂದೇನೋ ಪರ್ಸ್ನಲ್ ವೆಹಿಕಲ್ ಥರ ಅನಿಸಲ್ಲ, ಬಲ್ಕಾಗಿ ಒಳ್ಳೆ ಯುಟಿಲಿಟಿ ಪರ್ಪಸ್ ವೆಹಿಕಲ್ ಥರ ಅನಿಸುತ್ತೆ ಅದು. ಸೊ ಹಾಗಾಗಿ ತುಂಬ ಜನ ಅದನ್ನು ಯಾರೂ ತೊಗೊಂಡಿರೋದು ನಾನು ನೋಡ್ತಿರ್ಲಿಲ್ಲ. ಬಟ್ ಇದು ಆ ಥರ ಇಲ್ಲ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಏನು ಥರ ಅವ್ರದ್ದು ರಿಸ್ಟಾ ಇದೆಯಲ್ಲ, ಸೊ ಒಂದು ರೇಂಜಿಗೆ ಅದೇ ಥರ ಕಾಣುತ್ತೆ ಈ ಗಾಡಿ ಹೇಳಬೇಕು ಅಂತಂದರೆ. ಸೊ ಮತ್ತು ನಿಮಗೆ ಹ್ಯಾಂಡಲ್ ಬಾರ್ ಸೆಕ್ಷನ್ಗೆ ಬಂತು ಅಂತಂದರೆ ತುಂಬ ನೀಟಾಗಿದೆ. ಕೀ ಆನ್ ಮಾಡೋಣ. ಸೊ ನಿಮಗೆ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಒಂದು ಎಕಾನಮಿ ಮೋಡು, ಇಲ್ಲಿ ರೈಡಿಂಗ್ ಮೋಡ್ಸ್ ನೀವು ಚೇಂಜ್ ಮಾಡ್ಕೊಬೋದು. ಇನ್ನೊಂದು ಸ್ಟ್ಯಾಂಡರ್ಡ್ ಮೋಡು ಮತ್ತು ಇನ್ನೊಂದು ಪವರ್ ಮೋಡು. 3 ಮೋಡ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಸೈಡ್ ಸ್ವಿಚಸ್ ನಿಮಗೆ ಬಂದು ಹೈ ಬೀಮು, ಲೋ ಬೀಮು ಮತ್ತು ಇಂಡಿಕೇಟರ್ ಸ್ವಿಚ್ಚು, ಹಾರನ್ ಸ್ವಿಚ್ಚು. ಹಾರನ್ ಕೂಡ ಡೀಸೆಂಟಾಗಿದೆ. ಮತ್ತು ಇದು ಪಾರ್ಕಿಂಗ್ ಬಂದು ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ರಿವರ್ಸ್ ಪಾರ್ಕಿಂಗ್ಗೆ ಹೆಲ್ಪ್ ಮಾಡುತ್ತಲ್ಲ ಅದು. ಅದು ಬಿಟ್ಟರೆ ಇನ್ನೇನೆಲ್ಲ ಕ್ವಿಲ್ ಸ್ವಿಚ್ ಇದೆ ಅಷ್ಟಿಲ್ಲಿ. ಮತ್ತು ನಿಮಗೆ ಇಲ್ಲಿ ಕೀಗೆ ಬಂತು ಅಂತಂದರೆ ಇಂಟಿಗ್ರೇಟೆಡು, ಇದು ತುಂಬ ಈಸಿಯಾಗಿದೆ. ನೀವು ಹಿಂದ್ಗಡೆ ಕೀ ಹಾಕಬೇಕು ಅದು ಇದು ಅಂತೆಲ್ಲ ಏನಿಲ್ಲ. ಜಸ್ಟ್ ಹಿಂಗೆ ಓಪನ್, ಇಲ್ಲಿ ಆಫ್, ಓಪನ್, ಆನ್ 3 ಸ್ಟೇಜ್ ಇದೆ. ಸೊ ಓಪನಲ್ಲಿಟ್ಟು ನೀವು ನೋಡಿ ಇದು ಒತ್ತಿದ್ರೆ ಚಾರ್ಜಿಂಗ್ ಸ್ಲಾಟ್ ಓಪನ್ ಆಗುತ್ತೆ. ಸೊ ಈ ಥರ ರಬ್ಬರ್ ಕ್ಯಾಪ್ ಕೊಟ್ಟಿದ್ದಾರೆ, ಇಲ್ಲಿಂದ ನೀವು ಚಾರ್ಜ್ ಮಾಡ್ಕೊಬೋದು. ಬಟ್ ರಿವರ್ ಇಂಡಿಯಲ್ಲಿ ಹೆಂಗಿದೆ ಅಂತಂದರೆ ನಿಮಗೆ ಸಪ್ರೇಟಾಗಿ ಸೈಡಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಓಪನ್ ಆಗೋ ಥರ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಿಮಗೆ ಫ್ರಂಟೇ ಇಂಟಿಗ್ರೇಟ್ ಮಾಡಿದ್ದಾರೆ. ಮತ್ತು ಇನ್ನೇ ಬಟನ್ನು, ಇದನ್ನು ಸೀಟ್ ಒತ್ತಿದ್ರೆ ನಿಮಗೆ ಸೀಟು. ನಾನು ನಿಮಗೆ ಬೂಟ್ ಸ್ಪೇಸ್ ತೋರಿಸ್ತೀನಿ ರೀ. ಸೊ ನಿಮಗೆ ಬೂಟ್ ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಒಳಗೆ ಒಂದು ಲೈಟ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ 24.5 ಲೀಟರ್ಸ್ ಕೆಪಾಸಿಟಿ ಇದೆ. ಒಂದು ಮೇ ಬಿ ಫುಲ್ ಸೈಜ್ ಹೆಲ್ಮೆಟ್ ಇಡ್ಬೋದು, ಬಟ್ ಅದನ್ನು ಡೌಟೇ ಅನಿಸುತ್ತೆ. ಇದನ್ನು ರಿವರ್ ಇಂಡಿ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ರಿವರ್ ಇಂಡಿನಲ್ಲಿ 47 ಸಮಥಿಂಗ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಡ್ತಾರೆ. ಬಟ್ ಇದರಲ್ಲಿ ಅದೇ ಡೌನ್ ಸೈಜು, ಅದಕ್ಕಿಂತ ಅರ್ಧ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಫೈನ್. ಇವಾಗ ನೀವು ಏನು ಸ್ಕೂಟಿಗಳು ತೊಗೊತೀರಾ, ಸ್ಕೂಟಿಗೆಲ್ಲ ನಾರ್ಮಲಾಗಿ ನಿಮ್ಗೆ ಇಷ್ಟೇ ಇರುತ್ತೆ ಬೂಟ್ ಸ್ಪೇಸು, 25 ಲೀಟರ್ಸ್ ಹಂಗೆ. ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಫೈನ್, ಏನು ಅಷ್ಟೊಂದೇನು ಇದು ಅನ್ಸಲ್ಲ. ಮತ್ತು ನಿಮಗೆ ಮೇಯ್ನು ಏನು ಅಂತಂದರೆ ಈ ಗಾಡೀಲಿ ನಾನು ರೇಂಜ್ ಬಗ್ಗೆ ಮಾತಾಡಬೇಕು. ರೇಂಜ್ ಬಂದು ರಿವರ್ ಇಂಡಿಗಿಂತ ನಿಮಗೆ ಫಸ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ತೋರಿಸ್ತೀನಿ ರೀ. ಸೊ ಕೀ ಆನ್ ಮಾಡ್ತು ಅಂತಂದರೆ ಎಕಾನಮಿ ಮೋಡಲ್ಲಿ ನಿಮಗೆ ಇವಾಗ ಚಾರ್ಜ್ ಬಂದು 96% ಇದೆ. ಸೊ ರಿಯಲ್ ಟೈಮ್ ರೇಂಜ್ ಬಂದು 106 ತೋರಿಸ್ತಾ ಇದೆ. ಮತ್ತು ನಾನು ಸ್ಟ್ಯಾಂಡರ್ಡ್ ಮೋಡ್ಗೆ ಹಾಕ್ತು ಅಂದರೆ 86 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ. ಪವರ್ ಮೋಡ್ಗೆ ಹಾಕ್ತು ಅಂದರೆ 68 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ. ಸೊ ಕಂಪನಿ ಕ್ಲೈಮ್ ಮಾಡ್ತಿರೋದೇನು ಅಂತಂದರೆ 169 ಕಿಲೋಮೀಟರ್ಸ್ ಆಫ್ ರೇಂಜ್ ಸಿಗುತ್ತೆ ನಿಮಗೆ ಅಂತ ಕಂಪನಿ ಕ್ಲೈಮ್ ಮಾಡ್ತಿದ್ದಾರೆ. ಬಟ್ ರಿಯಲ್ ಟೈಮಲ್ಲಿ ನಿಮಗೆ 120 ಮೇ ಬಿ 130 ತನಕ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಬೇಸ್ಡ್ ಆನ್ ಯುವರ್ ರೈಡಿಂಗ್ ಸ್ಟೈಲ್. ಸೊ ನೀವು ಯಾವ ಥರ ಓಡಿಸ್ತೀರಾ ಅದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ABS ಇಲ್ಲ, ಓನ್ಲಿ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಸೊ ಮತ್ತು ಇದ್ರದ್ದು ಟಾಪ್ ಸ್ಪೀಡ್ ಬಂದು ನಿಮಗೆ 79 km/h ಇವರು ಕ್ಲೈಮ್ ಮಾಡ್ತಾಯಿದ್ದಾರೆ. ಬಟ್ ಆನ್ಲೈನ್ಸಲ್ಲಿ ಮತ್ತು ತುಂಬ ವೀಡಿಯೋಸಲ್ಲಿ ನಾನು ನೋಡಿದ ಮಟ್ಟಿಗೆ 90 ಕಿಲೋಮೀಟರ್ಸ್ ತನಕ ಹೋಗ್ತಾಯಿದೆ. ಮೇ ಬಿ ಅವರು GPS ಡೇಟಾನ ಇಟ್ಕೊಂಡು 79 ಕಿಲೋಮೀಟರ್ಸ್ ಅಂತ ಹೇಳ್ತಿರ್ಬೋದು. ಆಮೇಲೆ ಇನ್ನೊಂದೇನು ಅಂತಂದರೆ, ನೀವು ಈ ಗ್ರಿಪ್ ನೋಡ್ತಿದ್ದೀರಲ್ಲ,
ಈ ಗ್ರಿಪ್ಪಲ್ಲಿ ಕೂಡ ರಿವರ್ ಅನ್ನೋದು ಅವ್ರದ್ದು ಬ್ಯಾಡ್ಜಿಂಗ್ ಇದೆ. ಸೊ ಇಲ್ಲಿ ಕಾಣ್ತಿದೆ ಅಂದ್ಕೊತೀನಿ. ಸೊ ನಿಮಗೆ ಇದು ಬ್ಯಾಟ್ರಿ ಚಾರ್ಜ್ ಆಗೋಕ್ಕೆ 8 ಅವರ್ಸ್ ಇಲ್ಲ 10 ಅವರ್ಸ್ ತಗೊಳುತ್ತೆ. ಕಂಪೇರ್ಡ್ ಟು ರಿವರ್ ಇಂಡಿ ಯಮಹಾದವ್ರು ಏನು ಮಾಡಿದ್ದಾರೆ ಅಂತಂದರೆ 750 ವ್ಯಾಟ್ಸ್ ಬಂದು ರಿವರ್ ಇಂಡಿ ಅವ್ರು ಕೊಡ್ತಿದ್ದಾರೆ. ಬಟ್ ಯಮಹಾದಲ್ಲಿ ಬರೀ 450 ವ್ಯಾಟ್ಸ್ ಚಾರ್ಜರ್ ಕೊಡ್ತಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಚಾರ್ಜಿಂಗ್ ಇದರಲ್ಲಿ ಸ್ಲೋ ಇರುತ್ತೆ. ಇದರಲ್ಲಿ ಮೋಟರ್ ಸಪ್ರೇಟಾಗಿ ಬರುತ್ತೆ, ಅದರಿಂದ ನಿಮಗೆ ಚೈನ್ ಇಂಟರ್ಕನೆಕ್ಟೆಡ್ ಇದೆ. ಸೊ ಇದು ಬೆಲ್ಟ್ ಡ್ರೈವ್ ಅಲ್ಲ, ಚೈನ್ ಸಿಸ್ಟಮ್ ಇದೆ. ಇಲ್ಲಿ ನಿಮಗೆ ಕಾಣ್ತಿದೆ ಅಂದ್ಕೊತೀನಿ. ಸೊ ಇದಕ್ಕೆ ಚೈನ್ ಮೇಂಟೆನೆನ್ಸ್ ಕೂಡ ಇರುತ್ತೆ, ಅದೊಂದು ಪಾಯಿಂಟ್ ನೀವು ಜ್ಞಾಪಕ ಇಟ್ಕೊಬೇಕು. ಮತ್ತು ಫ್ರಂಟ್ ಫುಟ್ಬೋರ್ಡ್ ಬಂತು ಅಂದರೆ ನೀವು ಆರಾಮಾಗಿ ಸ್ಪೇಸ್ ಕಾಲಿಟ್ಕೊಬೋದು. ಒಂದು ಸಿಲಿಂಡರ್ ಆಗಲಿ 2 ಸಿಲಿಂಡರ್ ಆ ಕಡೆ ಒಂದು ಈ ಕಡೆ ಒಂದು ಆಫ್ ಇಟ್ಕೊಂಡು ಆರಾಮಾಗಿ ಇಟ್ಕೊಬೋದು. ಮತ್ತು ಹಿಂದೆ ಕೂತ್ಕೊಳ್ಳೋರಿಗೆ ನಿಮಗೆ ಫುಟ್ ಪೆಗ್ ಇಲ್ಲಿ ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಕೂತ್ಕೊಳ್ಳೋ ಥರ ಇದೆ. ಮತ್ತು ಹಿಂದೆ ಪಿಲಿಯನ್ ಗ್ರ್ಯಾಬ್ ರೈಲ್ ಕೂಡ ಚೆನ್ನಾಗಿದೆ. ಬ್ರೇಕ್ ಲೈಟ್ಸ್ ಆಗಲಿ ಇಂಡಿಕೇಟರ್ಸ್ ಆಗಲಿ ಎಲ್ಲ LED ಕೊಟ್ಟಿದ್ದಾರೆ. ಸೊ ಹಿಂದೆಯಿಂದ ಒಳ್ಳೆ ಲುಕ್ ಇದೆ ನಿಮಗೆ. ಸೊ ನಿಮಗೆ ಇದು ಆನ್ ರೋಡ್ ಪ್ರೈಸ್ ಬಂದು 1,81,000 ಇದೆ. ಸೊ ಕರೆಂಟ್ಲಿ ಯಮಹಾ ವೈಟ್ಫೀಲ್ಡಲ್ಲಿ ನಿಮಗೆ 10,000 ಡಿಸ್ಕೌಂಟ್ಸ್ ನಡೀತಾ ಇದೆ. ಸೊ ನೀವು ಯಾರು ತಗೋಬೇಕು ಅಂತಿದ್ರೆ ನಾನು ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳಬೇಕು ಅಂತಂದರೆ, ನೀವು ಯಾಕೆ ರಿವರ್ ಇಂಡಿ ಬದಲು ಯಮಹಾ EC06 ತೊಗೊಬೇಕು ಅಂತಂದರೆ, ಇವ್ರದ್ದು ಡೀಲರ್ಶಿಪ್ ನೆಟ್ವರ್ಕು. ನಿಮಗೆ ರಿವರ್ ಇಂಡಿ ಬಂದು ತುಂಬ ಕಡೆ ಶೋರೂಮ್ಸ್ ಅವೈಲಬಲ್ ಇಲ್ಲ. ಬಟ್ ಯಮಹಾ ನಿಮಗೆ ಎಲ್ಲಂದರಲ್ಲಿ ಸಿಗುತ್ತೆ. ಅಟ್ಲೀಸ್ಟ್ ಇಲ್ಲ ಅಂತಂದರೂ ತುಂಬ ಕಡೆ ಯಮಹಾ ಸಿಗುತ್ತೆ ಕಂಪೇರ್ಡ್ ಟು ರಿವರ್ ಇಂಡಿ. ಸೊ ಹಾಗಾಗಿ ನೀವು ಯಮಹಾನ ಟ್ರಸ್ಟ್ ಮಾಡಿ ಅವ್ರ ರಿಲಯಬಿಲಿಟಿಗಾಗಲಿ ಅವ್ರದ್ದು ಸರ್ವೀಸಸ್ಸಿಗಾಗಲಿ ನೀವು ಯಮಹಾನ ಚೂಸ್ ಮಾಡ್ಬೋದು. ಆ ರಿವರ್ ಇಂಡಿಗೂ ಇದಕ್ಕೂ ಆಲ್ಮೋಸ್ಟ್ ಆಲ್ ಒಂದು 18,000 ಅಷ್ಟು ಡಿಫ್ರೆನ್ಸ್ ಇದೆ. ಬಟ್ ನಿಮಗೆ ಆ 18,000 ಇವ್ರು ಕೊಡೋ ಬ್ರ್ಯಾಂಡ್ ರಿಲಯಬಿಲಿಟಿ ಆಗಲಿ ಅದು ಇದು ಆಗಲಿ ನಿಮಗೆ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ನಾನು ನಿಮಗೆ ಜಾಸ್ತಿ ಬ್ಯಾಟ್ರಿ ಎಷ್ಟು ಟಾರ್ಕ್ ಎಷ್ಟು ಅದು ಇದೆಲ್ಲ ಹೇಳೋಕ್ಕೋಗಲ್ಲ. ನಿಮಗೆ ರೇಂಜ್ ಒಂದು ಗೊತ್ತಿದ್ರೆ ಸಾಕು. ಪಿಕಪ್ ಎಲ್ಲ ಚೆನ್ನಾಗಿರುತ್ತೆ, ಬಿಕಾಸ್ ಇಟ್ಸ್ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಎಲೆಕ್ಟ್ರಿಕ್ ಅಂದಮೇಲೆ ಟಾರ್ಕ್ ಆಗಲಿ ಇನ್ಸ್ಟೆಂಟ್ ಪುಲ್ ಆಗಲಿ ಚೆನ್ನಾಗೇ ಇರುತ್ತೆ. ನಿಮಗೆ ಮೇಯ್ನು ರೇಂಜು, ಸೊ ಅದನ್ನೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಯಮಹಾ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಿಸಿಟ್ ಮಾಡಿ. ಗಾಡಿನ ಒಂದ್ಸರಿ ಓಡಿಸಿ ನೋಡಿ, ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಕೂತ್ಕೊಳ್ಳೋಕ್ಕೆ. ಇಬ್ಬರಿಗೆ ಆರಾಮಾಗಿ ಕೂತ್ಕೊಬೋದು, ಸೀಟಿಂಗ್ ಕಂಫರ್ಟ್ ಚೆನ್ನಾಗಿದೆ. ಇನ್ ಪರ್ಸನ್ ಅಂತೂ ನೀವು ಗಾಡಿ ನೋಡ್ತೀನಿ ಅಂದರೆ ತುಂಬ ಪ್ರೀಮಿಯಮ್ ಆಗಿದೆ. ಈ ಪ್ಲ್ಯಾಸ್ಟಿಕ್ಸ್ ಆಗಲಿ ಆ ಪೇಂಟ್ ಕ್ವಾಲಿಟಿ ಆಗಲಿ ತುಂಬ ಸಖತ್ತಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಯಮಹಾ ಲೋಗೋ ಇದೆ. ಸೊ ಗಾಡಿ ಓವರಾಲ್ ಹೇಳಬೇಕು ಅಂತಂದರೆ ಫಿಟ್ ಆ್ಯಂಡ್ ಫಿನಿಶ್ ಆಗಲಿ ಡ್ಯೂರಬಿಲಿಟಿಗೆ ರಿಲಯಬಿಲಿಟಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿವರ್ ಇಂಡಿನಲ್ಲಿ ನಿಮಗೆ ಇಲ್ಲೂ ಒಂದು ಕೂಡ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಬರ್ತಾಯಿತ್ತು. ಅದು ಒಂದು ಸುಮಾರು 17 ಲೀಟರ್ಸ್ ಅಷ್ಟು ಇತ್ತು. ಬಟ್ ಇದರಲ್ಲಿ ಒಂದು ಹೂಕ್ ಕೊಟ್ಟಿದ್ದಾರೆ ಅಷ್ಟೇ, ಮ್ಯಾಕ್ಸಿಮಮ್ 3 kg ಅಷ್ಟು ಕೆಪಾಸಿಟಿ ಇರುವಂಥದ್ದು. ಮತ್ತು ಇಲ್ಲಿ ಯಾವುದೇ ಥರ ಹೂಕಿಲ್ಲ. ನಿಮಗೆ ಕೂತ್ಕೊಳ್ಳೋಕ್ಕೆ ಫುಟ್ಬೋರ್ಡ್ ಮೇಲೆ ಕಾಲಿಟ್ಕೊಳ್ಳೋಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ, ಅದಂತೂ ನಾನು ಹೇಳ್ತೀನಿ. ಬಟ್ ತುಂಬ ಏನಾದ್ರು ಟಾಲಿದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ಟೆಸ್ಟ್ ರೈಡ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಇದರಲ್ಲಿ ನೀವು ಪಾರ್ಕಿಂಗ್ ಮೋಡ್ ಯೂಸ್ ಮಾಡಬೇಕು ಅಂದರೆ ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಆಮೇಲೆ ಒಂದು ಸೌಂಡ್ ಜೊತೆಗೆ ಇಲ್ಲಿ ಪಾರ್ಕ್ ಮೋಡ್ ಅಂತ ಬರುತ್ತೆ. ರಿವರ್ಸ್ ಬೇಕು ಅಂದರೆ ರಿವರ್ಸ್ ತೋರಿಸುತ್ತೆ. ಇಲ್ಲಿ ನೀವು ಎಕ್ಸ್ಲೇಟರ್ ಕೊಟ್ಟರೆ ರಿವರ್ಸ್ ಹೋಗುತ್ತೆ, ಮತ್ತು ಇನ್ನೊಂದು ಪ್ರೆಸ್ ಮಾಡಿದ್ರೆ ಫಾರ್ವರ್ಡ್ ಹೋಗುತ್ತೆ. ಮತ್ತು ನೀವು ಲಾಂಗ್ ಪ್ರೆಸ್ ಮಾಡ್ತು ಅಂತಂದರೆ ಪಾರ್ಕಿಂಗ್ ಮೋಡಿಂದ ಆಚೆ ಬರುತ್ತೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್. ಮತ್ತು ಯಾರು ಹೊಸ್ದಾಗಿ ಬಂದಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳು ಹಾಕ್ತಾ ಇರ್ತೀವಿ.